ಹಾಯ್ ಸ್ನೇಹಿತರೆ, ಜೀವನವೇ ಒಂದು ಪ್ರಯಾಣ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಸ್ವಾಗತ ಸುಸ್ವಾಗತ. ಹಾಗೆ ಸ್ನೇಹಿತರೆ, ಈ ದಿನ ನಾನು ಎಲ್ಲಿದ್ದೀನಪ್ಪ ಅಂತಂದರೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಮ್ಮ ಬಳ್ಳಾರಿ ಕೋಟೆ, ಟಿಪ್ಪು ಸುಲ್ತಾನಿನ ಕೋಟೆ ಸ್ನೇಹಿತರೆ ಇದು. ಹಾಗೆ ಸ್ನೇಹಿತರೆ, ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ನಾವು ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸುಮಾರು ಏನಿಲ್ಲ ಅಂದರೆ ಸ್ನೇಹಿತರೆ 1565ರಲ್ಲಿ ಈ ಕೋಟೆನ ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ ಬ್ರಿಟಿಷರು. ಅವಾಗೆ ಈ ಕಲ್ಲುಗಳು ಭಾಳಷ್ಟು ದೊಡ್ಡ ದೊಡ್ಡ ಕಲ್ಲಿಂದ ಕಟ್ತಾರೆ ಸ್ನೇಹಿತರೆ ಇದನ್ನು. ಬಾಗಿಲಿಂದ ಯಾವ ರೀತಿಯ ಕಾಣ್ತಾ ಇದೆ ಕಾಣ್ತಾ ಇದೆ. ನಮ್ಮ ಬಳ್ಳಾರಿ ಕೋಟೆಯ ಈ ಮೆಟ್ಲು ನೋಡಿ ಸ್ನೇಹಿತರೆ ಹೆಂಗಿದಾವೆ. ಹಾಗೆ ಈ ಒಂದು ಕಲ್ಲಿನಿಂದ ಕಟ್ಟಿರುವಂಥ ಕೋಟೆ ನೋಡಿ ಯಾವ ರೀತಿಯಾಗಿದೆ. ಅವಾಗಿನ ಕಾಲದಲ್ಲಿ ಸ್ನೇಹಿತರೆ ಏನಿಲ್ಲಪ್ಪ ಅಂತಂದರೆ ಸುಮಾರು 1565ರಲ್ಲಿ ಒಂದು ಕೋಟೆನ ನಿರ್ಮಾಣ ಮಾಡ್ತಾರೆ ಸ್ನೇಹಿತರೆ. ಅವಾಗಿನ ಒಂದು ಜನರು ಎಷ್ಟರ ಮಟ್ಟಿಗೆ ಕಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ನೋಡಿ ಒಂದು ಕೋಟೆನ ಭಾಳಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ. ಹಾಗೆ ಅಷ್ಟೇ ಗಟ್ಟಿಯಾಗಿದೆ ಈ ಒಂದು ಕೋಟೆ. ಈ ಒಂದು ನಮ್ಮ ಬಳ್ಳಾರಿ ಕೋಟೆನ ಏರಬೇಕಪ್ಪ ಅಂತಂದರೆ ಸ್ನೇಹಿತರೆ 1-2 ಲೀಟ್ರು ನೀರಿನ ಬಾಟ್ಲಿ ಇಟ್ಕೊಂಡು ಹೋಗ್ಬೇಕು. ಹಾಗೆ ಒಂದು ಜೆಂಡು ಬಾಂಬು ಅಥವಾ ಮೂವನ್ನ ಇಟ್ಕೊಂಡು ಹೋಗ್ಬೇಕು. ಯಾಕಪ್ಪ ಅಂದರೆ ಸ್ನೇಹಿತರೆ ತುಂಬ ಕಾಲು ನೋವುಗಳು ಬರ್ತವೆ, ಸೊಂಟ ನೋವು ಬರ್ತವೆ, ಮೊಣಕಾಲು ನೋವಂತೂ ಸಿಕ್ಕಾಪಟ್ಟೆ ಬರುತ್ತೆ ಸ್ನೇಹಿತರೆ. ಮೇಲೆ ಕೇರತಟ್ಟಿಲ್ಲ, ತುಂಬ ಆಯಾಸ ಬರುತ್ತೆ. ನಾವು ಕುಡಿದಿರುವಂಥ ನೀರು ಎಲ್ಲ ನಮ್ಮ ಒಂದು ಬೆವರಿನ ಮುಖಾಂತರ ಆಚೆ ಹೋಗ್ತಾನೆ ಇರುತ್ತೆ ಸ್ನೇಹಿತರೆ. ಅದಕ್ಕೆ 1-2 ಲೀಟ್ರು ನೀರಿನ ಬಾಟ್ಲಿ ತಗೊಂಡು ಹೋಗೋದು ಭಾಳಷ್ಟು ಒಳ್ಳೆಯದು ಸ್ನೇಹಿತರೆ. ನೋಡಿ ಹೆಂಗಿದೆ ಮೆಟ್ಲು, ಭಾಳಷ್ಟು ಇಲ್ಲಿಂದ ವ್ಯೂ ಮಾತ್ರ ಭಾಳಷ್ಟು ಚೆನ್ನಾಗಿ ಕಾಣುತ್ತೆ ಸ್ನೇಹಿತರೆ, ಅದ್ಭುತವಾಗಿರುತ್ತೆ. ಹಾಗೆ ಅಲ್ಲಿ ನೋಡ್ತಾ ಇದ್ದೀವಿ ಮೋಡ ನೋಡಿ ಯಾವ ರೀತಿಯಾಗಿದೆ. ನಾವು ಒಂದು ಮೋಡ ಕವಿತ ವಾತಾವರಣ ಒಂದು ಸಮಯದಲ್ಲಿ ನಾನು ಹೋಗಿದ್ದೆ. ಭಾಳಷ್ಟು ಅದ್ಭುತವಾಗಿ ಭಾಳಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ನೀವೇ ನೋಡ್ತಾ ಇದ್ರೆ ನೋಡಿ ಇಲ್ಲಿ ಯಾವ ರೀತಿಯಾಗಿದೆ. ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇಲ್ಲಿ ಟ್ರೈನ್ ಹೋಗ್ತಾ ಇದೆ ನೋಡಿ, ಕಾಣ್ತಾ ಇದೆನಾ? ನೋಡಿ ಹೆಂಗೆ ಕಾಣ್ತಾ ಇದೆ, ಟ್ರೈನ್ ಹೋಗ್ತಾ ಇದೆ. ಇಲ್ಲಿ ಗ್ರೌಂಡ್ ಇದೆ ನೋಡಿ ಸ್ನೇಹಿತರೆ, ಟ್ರೈನ್ ಹೋಗ್ತದೆ. ಎಷ್ಟು ಉದ್ದ ಇದೆ ನೋಡಿ. ನೋಡಿ ಸ್ನೇಹಿತರೆ, ಈ ಒಂದು ಕೋಟೆನ ಯಾವ ರೀತಿಯಾಗಿ ಅವಾಗಿನ ಒಂದು ಕಾಲದಲ್ಲಿ ಕಲ್ಲಿನಿಂದ ಯಾವ ರೀತಿಯಾಗಿ ಕಟ್ಟಿದ್ದಾರೆ ಎಂಬುದಾಗಿ ಭಾಳಷ್ಟು ಆಶ್ಚರ್ಯ ಪಡಬೇಕಾಗಿದೆ. ಯಾಕಂತಂದರೆ ಅವಾಗಿನ ಕಾಲದಲ್ಲಿ ಇಂಥ ನಮ್ಮ ಒಂದು ಗಾಡಿಗಳು ಅಥವಾ ವಸ್ತುಗಳು ಇರಲಾರ್ದಂಗೆ ಮನುಷ್ಯರೇ ಕಟ್ಟಿದ್ದಾರೆ ಅಂದರೆ ಭಾಳಷ್ಟು ಗ್ರೇಟ್ ಅನ್ಕೋಬೇಕು. ನೋಡಿ ಅದ್ಭುತವಾಗಿ ಕಟ್ಟಿದ್ದಾರೆ. ಇದು 3ನೇ ಬಾಗಿಲು ಸ್ನೇಹಿತರೆ, ಈ ಒಂದು ಕೋಟೆಯ ಬಾಗಿಲು. ಒಳಗಡೆ ಹೋಗೋಕ್ಕೆ ಇಲ್ಲೊಂದು ರೂಟ್ ಮಾಡಿದರೆ ಯಾವ ರೀತಿಯಾಗಿದೆ ನೋಡಿ. ಇಲ್ಲಿ ಯಾವುದೋ ಒಂದು ಕವಿ ಇದೆಯಲ್ಲ, ಇದ್ರೊಳಗಡೆ ಏನೋ ಇದೆ ಸ್ನೇಹಿತರೆ. ನನಗಂತೂ ಭಯ ಆಗ್ತದೆ, ಗೊತ್ತಿಲ್ಲ. ಬಟ್ ಇನ್ನೊಂದ್ಸರಿ ಯಾವಾಗ ನಾವು ಫ್ರೆಂಡ್ಸ್ ಜೊತೆ ಬಂದಾಗ ಕರ್ಕೊಂಬಂದು ತೋರಿಸ್ತಿದ್ದೆ, ಒಂದು ತೋರಿಸ್ತಾ ಇದೆ ನೋಡಿ ಹೆಂಗಿದೆ. ಬಾಬಾ ಏನು ಕೋಟೆ ಏರಕ್ಕೆ ಮಾಡಿದಂಗಿದ್ರೆ ಸ್ನೇಹಿತರೆ. ಇದನ್ನು ಮೇಲೆ ಏರೋಕ್ಕೆ ನಾನು ಯಾಕೋ ಭಯ ಬರ್ತಾ ಇದೆ. ಒಬ್ಬನೇ ಇದ್ದೀರಿ, ಸುಮ್ಮನೆ ಯಾಕೆ ಬೇಕು, ಸಾಕಿಷ್ಟೇ ಸಾಕಿದ್ದು. ನಾವು ಒಳಗಡೆ ಮೇಲೆ ಹೋದ್ರೆ ಭಾಳ ಕಷ್ಟ ಐತೆ, ಅದು ಏನಾಗುತ್ತೋ ಗೊತ್ತಿಲ್ಲ. ಯಾಕೆ ಬೇಕು ನೋಡಿ ಹೆಂಗಿದೆ, ಹೇಳ್ತಾ ಇದ್ದೀನಿ. ಒಂದು ಕೋಟೆ ಒಳಗಡೆ ಹೋಗ್ತಾ ಇದ್ದೀನಿ, ತೋರಿಸ್ತೀನಿ. ಕೋಟೆ ಮೇಲೆ ಅಂತೂ ಬಂದು ಬಳ್ಳಾರಿ ಕೋಟೆ ಒಳಗಡೆ ತೋರಿಸ್ಬಿಲ್ಲ ನೋಡಿ. ಕೋಟೆ ನೋಡಿ ಸ್ನೇಹಿತರೆ. ಹಾಗೆ ಕೋಟೆ ನೋಡಿ ಯಾವ ರೀತಿಯಾಗಿದೆ. ಕೋಟೆ ಮೇಲೆ ಕೇರಕ್ಕೆ ಟೈಮ್ ಇದೆ. ಕೋಟೆ ಮೇಲೆ ನೋಡಿ ಸ್ನೇಹಿತರೆ, ವಾವ್ ವಂಡರ್ಫುಲ್ ವ್ಯೂ. ಇದನ್ನು ನೋಡೋಕ್ಕೆ ಆಗ್ತಾ ಇದ್ದಿಲ್ಲ, ಬಟ್ ಆದ್ರೆ ನೋಡ್ತಾ ಇದ್ದೀನಿ ನೋಡಿ ಎಷ್ಟು ಸೌಂದರ್ಯವನ್ನು ಈ ಒಂದು ಪ್ರಕೃತಿ ತುಂಬಿಕೊಂಡಿದೆ ಎಂಬುದಾಗಿ ನೋಡಿ ಯಾವ ರೀತಿಯಾಗಿದೆ. ವಾವ್, ನಮ್ಮ
ನಂಬಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ ಈ ಒಂದು ಕೋಟೆನ ನೋಡಿ. ಈಗಿನ ಒಂದು ಸೈನಿಕರು ಬಂದು ಇಲ್ಲಿ ಈ ಕೋಟೆಯನ್ನ ಈ ಬಳ್ಳಾರಿನ ಕಾಪಾಡೋದಕ್ಕಾಗಿ ಇಲ್ಲಿ ನಿಂತ್ಕೊಂತ ಇದ್ರು. ನೋಡಿ ನೋಡಿ ಸ್ನೇಹಿತರೆ ಹೆಂಗಿದೆ ಎಲ್ಲ ಕೋಟೆ ಇದೆಲ್ಲ ಹೇಗೆ ಕಾಣ್ತಾ ಇದೆ. ಮೇಲೆ ಏರ್ತಾ ಇದೆ ನೋಡಿ ಸ್ನೇಹಿತರೆ. ಬಿದ್ದರೆ ಕಷ್ಟ ಐತೆ ಗಾಡಿ ನೋಡಿ ಹೆಂಗಿದೆ ಕೋಟೆ. ವಾವ್, ಅನ್ಕೊಂಡಿದ್ದಿಲ್ಲ ಈ ಥರ ಕೋಟೆ ನೋಡಿ. ಇದು ಯಾವ ರೀತಿಗೆ ಕೋಟೆ ನೋಡಿ, ನಮ್ಮ ಒಂದು ಕೋಟೆ ಹೆಂಗಿದೆ. ಫ್ಯಾಮಿಲಿ ಬಂದರೆ ಎಷ್ಟು ಬೇಕಾದ್ರೆ ಹೋಗ್ಬೋದು ಇಲ್ಲೆಲ್ಲ. ಈ ಒಂದು ಬಳ್ಳಾರಿ ಗುಡ್ಡದಲ್ಲಿ ಇಂಥ ಒಂದು ಕೋಟೆ ಇದೆ, ಈ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ ಸ್ನೇಹಿತರೆ. ಈ ಒಂದು ಕೋಟೆ ಮೇಲೆ ಏರಿ ಬಂದಿದ್ದೀವಲ್ಲ, ಭಾಳಷ್ಟು ಅದ್ಭುತವಾಗಿದೆ. ಹಾಗೆ ಸ್ನೇಹಿತರೆ ನೋಡ್ತಾ ಇದ್ದೀರ ನೋಡಿ ಹೆಂಗಿದೆ, ಮೇಲೆ ಒಂದು ಮನೆಗಳು ಕಟ್ಟಿಸಿದಾರೆ ಮನೆ ರೀತಿಯಾಗಿ. ಆವಾಗಿನ ಒಂದು ರಾಜರು ಈ ಒಂದು ಕೋಟೆ ಸುತ್ತಬೇಕಂದ್ರೆ 5.5 ಕಿಲೋಮೀಟರ್ ಅಷ್ಟು ಆಗುತ್ತೆ ಸ್ನೇಹಿತರೆ. ಭಾಳ ಅಂದರೆ ಈ ಒಂದು ಕೋಟೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ಭಾಳಷ್ಟು ಅದ್ಭುತವಾಗಿ ಕಾಣುತ್ತೆ ಸ್ನೇಹಿತರೆ. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಹೇಗಿತ್ತ ಈ ಒಂದು ನಮ್ಮ ಬಳ್ಳಾರಿಯ ಕೋಟೆ ಸ್ನೇಹಿತರೆ? ನೀವು ನೋಡಿದ್ರಲ್ಲ, ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ವಿಡಿಯೋಲ್ಲ ಮತ್ತೆ ಸಿಗೋಣ. ಬಾಯ್ ಬಾಯ್.